ನೀವು ಈ ಟೈಮಲ್ಲಿ ಆಫೀಸಿಗೆ ಬರೋದು ಬೇಡ. ಇವನು ಹೇಗಪ್ಪ ಕನ್ವಿನ್ಸ್ ಮಾಡೋದು? ಇಲ್ಲ, ನಾನು ಮನೇಲೇ ಇದ್ರೆ ನಾನು ಏನು ಮಾಡೋದಕ್ಕಾಗಲ್ಲ. ನನ್ನ ಕೆಲಸ ಎಲ್ಲನೂ ಹಾಳಾಗುತ್ತೆ. ಈಗ ನಾನು ಏನ್ ಮಾಡ್ಲಿ? ಹೋಗಿ ಅಭಿ, ನಾನು ಏನ್ ಕೇಳಿದ್ರು ಯಾವಾಗ್ಲೂ ಇಲ್ಲ ಇಲ್ಲ ಅಂತಾನೆ ಅಂತೀರಾ. ನೋ ಗೌತಮಿ, ನೋಡಿ ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡೋದು ನನಗಿಷ್ಟ ಆಗಲ್ಲ. ನನಗೇನು ರೆಸ್ಪೆಕ್ಟ್ ಸಿಗ್ತಾ ಇದೆಯೋ ಅದೇ ರೆಸ್ಪೆಕ್ಟ್ ನಿಮಗೂ ಸಿಗಬೇಕು. ನೋಡಿ, ಈಗ ಮನೇಲಿ ಪ್ರೀತು ಮದುವೆ ಟೆನ್ಷನಲ್ಲಿ ಎಲ್ಲರೂ ಇದ್ದಾರೆ. ಸೊ ಅದು ಮುಗ್ದೋಗಿ ಆಮೇಲೆ ನಿಮ್ಗೇನು ಪೊಸಿಷನ್ ಸಿಗಬೇಕು ಸಿಗುತ್ತೆ. ಏನು ಗೊತ್ತಾ, ಇವಾಗ ಇಮಿಡಿಯೇಟಾಗಿ ಆಗಬೇಕು ಅಂದ್ರೆ ತುಂಬ ಕಷ್ಟ. ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಮೀಟಿಂಗ್ ಆಗಬೇಕು, ಪೇಪರ್ ವರ್ಕ್ಸ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಈ ವಿಷಯದ ಬಗ್ಗೆ ಮಾಮ ಹತ್ರ ಮಾತಾಡಬೇಕಾ. ಈಗಷ್ಟೇ ನಾವು ಮದುವೆ ಆಗಿದ್ದೀವಿ ಗೌತಮಿ. ನೀವು ಇಮಿಡಿಯೇಟಾಗಿ ಬಂದು ಆಫೀಸಲ್ಲಿ ಕೂತ್ಕೊಂಡ್ರೆ ಮನೇಲಿರೋರು ಏನು ಅನ್ಕೋತಾರೆ? ಹಾಂ, ನಾವು ಆಲ್ರೆಡಿ ಅವ್ರಿಗೆ ತುಂಬ ಹರ್ಟ್ ಮಾಡಿದ್ದೀವಿ. ಇನ್ನಷ್ಟು ಹರ್ಟ್ ಮಾಡೋದು ಬೇಡ. ನೀವು ಈ ಮನೆ ಹಿರಿ ಸೊಸೆ. ಸೊ ಮನೇಲಿ ನಡೆಯೋ ಪೂಜೆ, ಶುಭ ಕಾರ್ಯ, ಇದು ಎಲ್ಲದರಲ್ಲೂ ನಿಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದನ್ನು ನೀವು ನಿಭಾಯಿಸಬೇಕು. ಇಲ್ಲ ಅಭಿ, ನನ್ಗೆ ಆ ಥರ ಎಲ್ಲ ಏನೂ ಅನ್ನಿಸ್ತಿಲ್ಲ. ಒಬ್ರು ನನಗೆ ಯಾವ ಜವಾಬ್ದಾರಿನೂ ಹೇಳ್ತಿಲ್ಲಲ್ಲ ಅಭಿ. ಗೌತಮಿ ನೋಡಿ, ಎಲ್ಲದಕ್ಕೂ ಒಂದು ರೈಟ್ ಟೈಮ್ ಅಂತ ಬರುತ್ತೆ. ಇದನ್ನ ನಿಮಗೆ ಬೇಜಾರು ಮಾಡಬೇಕು ಅಂತ ನಮ್ಗೆ ಹೇಳ್ತಾ ಇಲ್ಲ. ಮಾಮ್ ಎಲ್ಲರೂ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾರೆ. ಯಾರಿಗೆ ಯಾವಾಗ ಏನು ಸಿಗಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾನು ಹೋಗಿ ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿ ನಿಮ್ಗೆ ಹೇಳ್ತೀನಿ. ಸೊ ಯು ಡೋಂಟ್ ವರಿ. ಸ್ಮೈಲ್ ಮಾಡಿ. ಓಕೆ, ಫ್ರೆಶ್ ಅಪ್. ನಾನೇನು ಆಫೀಸ್ಗೆ ಹೋಗೋ ಥರ ಈಚೆ ಹೋಗಿ ಅಕ್ಕ ಎಲ್ಲಿದ್ದಾಳೆ ಅಂತ ಹುಡ್ಕೋಣ ಅಂತ ಅನ್ಕೊಂಡ್ರೆ ಇವನ್ ಬೇರೆ ಹೀಗೆ ಹೇಳ್ತಾ ಇದ್ದಾನಲ್ಲ. ಈ ಮನೇಲಿ 4 ಗೋಡೆಗಳ ಮಧ್ಯ ನಾನು ಏನ್ ಮಾಡ್ಲಿ? ಮದ್ವೆ ಆದ್ರೆ ದಾರಿ ಸಿಗತ್ತೆ ಅಂತ ಅನ್ಕೊಂಡ್ರೆ ಮದ್ವೆ ಆಗಿರೋದೆ ತೊಂದರೆ ಆಗ್ತಿದ್ಯಲ್ಲ.